ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಡೆದಂತಹ ಕನ್ನಡ ಭಾಷೆಯ 9ನೇ ತರಗತಿ ವಿದ್ಯಾರ್ಥಿಗಳ ಈ ಒಂದು ದಿನ ನಡೆದಂತಹ ಕನ್ನಡ ಪರೀಕ್ಷೆ ನಡೆಯುತ್ತೋ ಆ ಒಂದು ಕನ್ನಡ ಪರೀಕ್ಷೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸ್ನ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. 100 ಅಂಕಗಳಿಗೆ ನಡೆದಂತಹ ಕನ್ನಡ ಪೇಪರ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಒಂದು ಲೈಕ್ ಮಾಡಿದ ಹಾಗೆ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ಅನ್ನೋದಾಗಿದ್ದರೆ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕೀ ಆನ್ಸರ್ಸ್ನ ಶುರು ಮಾಡೋಣ ಬನ್ನಿ. ಶುರು ಮಾಡೋಣ. ಮೊದಲನೇ ಕ್ವಶನ್ಗೆ ಆನ್ಸರ್ಸನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳ ಮೊದಲನೇ ಕ್ವಶನ್ಗೆ ಆನ್ಸರ್ ಈಸ್ ಬಿ, ಏನ್ರಪ್ಪ. ಓಕೆನಾ, ಮೊದಲನೇ ಕ್ವಶನ್ಗೆ ಆನ್ಸರ್ ಇಸ್ ಬಿ. ವಿಜಕ್ತಿ ಸಂಯುಕ್ತಾಕ್ಷರವನ್ನು ಒಳಗೊಂಡ ಪದ ಏನ್ರಪ್ಪ, ಬಿ ಅನ್ನೋ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳ. ಓಕೆನಾ, ಮೊದಲನೇ ಕ್ವಶನ್ಗೆ ಆನ್ಸರ್ ಇಸ್ ಬಿ. ನಿಮ್ಮ ಆನ್ಸರ್ನ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಎರಡನೇ ಕ್ವಶನ್ಗೆ ನಾವು ಆನ್ಸರನ್ನು ನೋಡೋದಾದರೆ ವಿದ್ಯಾರ್ಥಿಗಳ ಎಲ್ಲ ಮಕ್ಕಳಿಗೂ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ. ಕ್ವಶನ್ ನನಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಆದರೆ ಆನ್ಸರ್ ಇಸ್ ಡಿ, ಲೋಪಸಂಧಿ. ಓಕೆನಾ, ಡಿ ಇಸ್ ಕರೆಕ್ಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಡಿ ಇಸ್ ಕರೆಕ್ಟ್ ಆನ್ಸರ್, ಲೋಪಸಂಧಿ. ಓಕೆನಾ, ಇನ್ನು ಮೂರನೇ ಕ್ವಶನ್ಗೆ ಆನ್ಸರನ್ನು ನೋಡೋದಾದರೆ ರಾಮನಿಗೆ ವಿಪರೀತ ತಲೆನೋವು ಬಂದಿದ್ದರಿಂದ ಅವನು ಆಸ್ಪತ್ರೆಗೆ ಹೋದನು. ಅಲ್ಲಿ ತಲೆನೋವು ಎಂಬುದು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದಕ್ಕೂ ಕೂಡ ಆನ್ಸರ್ ಇಸ್ ಡಿ, ಕ್ರಿಯಾ. ಈ ಸಮಾಸಕ್ಕೆ ಉದಾಗಿದೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆನ್ಸರ್ ಇಸ್ ಡಿ. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ದಯವಿಟ್ಟು ಇಲ್ಲಿ ಒಂದು ಕರೆಕ್ಷನನ್ನು ನೀವು ಮಾಡ್ಕೋಬೇಕಾಗುತ್ತೆ. ಅದೇನೆಂದರೆ ಮೂರನೇ ಪ್ರಶ್ನೆಗೆ ಉತ್ತರ ಕ್ರಿಯಾ ಅನ್ನೋದು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕ್ರಿಯಾ ಅನ್ನೋ ಒಂದು ಆನ್ಸರನ್ನು ಚೂಸ್ ಮಾಡಿದೆ. ದಯವಿಟ್ಟು ಅದು ತಪ್ಪಾಗಿದೆ. ಉತ್ತರ ತತ್ಪುರುಷ ಸಮಾಸ. ಆನ್ಸರ್ ಇಸ್ ಎ. ಓಕೆನಾ, ಮೂರನೇ ಪ್ರಶ್ನೆಗೆ ಆನ್ಸರ್ ಇಸ್ ಎ ಆಗಿದೆ. ದಯವಿಟ್ಟು ಇದು ಕ್ರಿಯೆ ಅಂತೂ ಅಲ್ಲ, ದಯವಿಟ್ಟು ಅದಲ್ಲ, ಉತ್ತರ ತಪ್ಪಾಗಿದೆ, ಅದು ಆನ್ಸರ್ ಇಸ್ ಎ. ಓಕೆನಾ, ಇನ್ನು ನೆಕ್ಸ್ಟ್ ಪ್ರಶ್ನೆನ ನೋಡ್ತಾ ಹೋಗೋಣ ಬನ್ನಿ. ಇನ್ನು ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಈಸ್ ಎ. ಇದು ಕರೆಕ್ಟಾದ ಆನ್ಸರ್ ಆಗಿದೆ. ಓಕೆನಾ, ಎ ಇಸ್ ನಾಲ್ಕನೇ ಪ್ರಶ್ನೆಗೆ. ಇಲ್ಲಿ ಕೊಟ್ಟಿದ್ದೀರಲ್ಲ ಪ್ರಶ್ನೆನ ನೀವು ಓದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾದ ಪದ ಚಿತ್ರ ಕೆಲಸಗಳಿಂದ. ಉದಾಹರಣೆಯಾದ ಪದ ಎ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಐದನೇ ಪ್ರಶ್ನೆ ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು. ಇಲ್ಲಿ ಕಾರ್ಯ ಎಂಬುದು ಯಾವ ಎಂಬ ಪದದ ತದ್ಭವ ರೂಪ ಕೇಳೋರೆ. ಕಾರ್ಯ ಎಂಬ ಪದದ ತದ್ಭವ ರೂಪ. ಓಕೆನಾ, ಇದಕ್ಕೆ ಒಂದು ಆನ್ಸರನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಐದನೇ ಪ್ರಶ್ನೆಗೆ ನಾವು ಆನ್ಸರನ್ನು ಈಗ ನೋಡೋದಾದರೆ ವಿದ್ಯಾರ್ಥಿಗಳೇ, ಕಾರ್ಯ. ಇಲ್ಲಿ ಕಾರ್ಯ ಎಂಬ ಪದದ ತದ್ಭವ ರೂಪ ಇಲ್ಲಿ ಕೇಳಿದ್ರಿಂದ ನಾವು ತದ್ಭವ ರೂಪ ಎ ಅಂದರೆ ಕಜ್ಜ ಆಗಿರುತ್ತೆ. ಓಕೆನಾ, ಐದನೇ ಪ್ರಶ್ನೆಗೆ ಆನ್ಸರ್ ಇಸ್ ಕಜ್ಜ. ಓಕೆನಾ, ಎಷ್ಟೊಂದು ಜನ ಕಾರ್ಯ ಅಂದರೆ ಕ್ರಿಯೆ ಅಂದ್ಕೊಂಡು ಇಲ್ಲಿ ಕ್ರಿಯೆಯನ್ನು ಆನ್ಸರ್ ಮಾಡಿರ್ತೀರ, ಅದು ತಪ್ಪಾಗಿರುತ್ತೆ. ಓಕೆನಾ, ಅದು ಕ್ರಿಯೆ ಅಂತೂ ತಪ್ಪು. ಕಜ್ಜ ಇಸ್ ರೈಟ್ ಆನ್ಸರ್. ಓಕೆನಾ, ಐದನೇ ಪ್ರಶ್ನೆಗೆ ಆನ್ಸರ್ ಇಸ್ ಎ, ಆಪ್ಷನ್ ಎ. ಎಷ್ಟು ಜನ ವಿದ್ಯಾರ್ಥಿಗಳು ಸರಿ ಹಾಕಿದರೆ ನೋಡ್ಕೋಬೋದು. ಇನ್ನು ಆರನೇ ಪ್ರಶ್ನೆಗೆ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಆರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಈ ವಾಕ್ಯಗಳನ್ನು ಗಮನಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳು ನೋಡ್ಕೋಬೋದು. ಆರನೇ ಪ್ರಶ್ನೆ, ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಇನ್ನು ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ವ್ಯಾಖ್ಯೆಗಳು ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆನಾ, ವಿದ್ಯಾರ್ಥಕ ರೂಪಕ ವ್ಯಾಖ್ಯೆಗಳು ಅಂತ ನಾನು ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ, ಎರಡನೇದು ಅಂತ. ಓಕೆನಾ, ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ, ಅದು ಆನ್ಸರನ್ನು ನನ್ನ ಸರಿ ಅಂತ ಅನಿಸ್ತೈತೆ. ಆದರೆ ಈಗ ಇದರಲ್ಲಿ ಆನ್ಸರನ್ನು ಚೂಸ್ ಮಾಡಬೇಕಾದದ್ದು. ಓಕೆನಾ, ನಾನು ಅಲ್ಲಿ ಆನ್ಸರನ್ನು ತಪ್ಪಾದ ರೀತಿಯಲ್ಲಿ ಹೇಳಿದೆ, ಆದ್ದರಿಂದ ಇಲ್ಲಿ ಆನ್ಸರನ್ನು ಚೂಸ್ ಮಾಡಬೇಕಾದಂಥದ್ದು.
ವಿದ್ಯಾರ್ಥಿಗಳ ಈ ಒಂದು 6ನೇ ಪ್ರಶ್ನೆಗೆ ಗೊಂದಲವಾಗಿ ಸರಿಯಾದ ಉತ್ತರ ಸಿಗದೆ ಕಾರಣ ನಮಗೆಲ್ಲ ಸಿಕ್ಕಿರೋ ಉತ್ತರ ಪ್ರಕಾರ ಎ ಅನ್ನೋ ಒಂದು ಉತ್ತರ ಕೇಳಿ ಬಂದಿರೋದ್ರಿಂದ ಎ ಅನ್ನೋ ಆನ್ಸರ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಆಪ್ಷನ್ ಎ ಒಂದು 90% ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು. ಒಂದು 60% ಅಂದ್ಕೊಳ್ಳಿ, 60% ಸರಿಯಾದ ಉತ್ತರ. 1 ಮತ್ತು 2 ಮಾತ್ರ ಅನ್ನೋದು ನನ್ನ ಪ್ರಕಾರ ತಿಳ್ಕೊಂಡಿದ್ದೀವಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ ಅನ್ನೋದು ಸರಿಯಾದ ಉತ್ತರ ಅಂತ ನಾನಿಲ್ಲಿ ಆಯ್ಕೆಯನ್ನು ಮಾಡಿದ್ದೇನೆ. ನನ್ನ ಪ್ರಕಾರದ ರೀತಿಯಲ್ಲಿ 6ನೇ ಪ್ರಶ್ನೆ ಒಂದು ಗೊಂದಲಮಯವಾಗಿದೆ ಅಂತಲೇ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳ. ಇದಕ್ಕೆ ಒಂದಕ್ಕೆ ಆನ್ಸರ್ ಸಿಗದ ಕಾರಣ ಇನ್ನು ಮುಂದುವರೆದು ನೋಡೋದಾದರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗಳಿಗೆ ಆನ್ಸರನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ನೋಡ್ಬೋದಾಗಿದೆ ವಿದ್ಯಾರ್ಥಿಗಳೇ, ಇಲ್ಲೇ 7ನೇ ಪ್ರಶ್ನೆಗೆ ಆನ್ಸರ್ಸನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅರಸ, ರೂಢನಾಮ, ಅಯೋಧ್ಯ, ಅಂಕಿತನಾಮ. ಓಕೆನಾ ವಿದ್ಯಾರ್ಥಿಗಳೇ, ಅಯೋಧ್ಯ, ಅಂಕಿತನಾಮ ಅಂತ ಇಲ್ಲಿ ತಿಳಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ. ಇನ್ನು 7ನೇ ಪ್ರಶ್ನೆಗೆ ಆನ್ಸರ್ ಆಯಿತು. ಇನ್ನು 8ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ವಿಚಾರಿಸಿದನು, ವಿಚಾರಿಸು, ವಿವರಿಸಿದನು, ವಿವರಿಸು. ಓಕೆನಾ, ಆನ್ಸರ್ ಇಸ್ ವಿವರಿಸು. ಪಂಥ ಹೊಡ್ಡು ಅಂದರೆ ಸವಾಲು, ಹಲ್ಲೆಗೆಳೆ ಅಂದರೆ ಯುದ್ಧಕ್ಕೆ ಕರೆದ, ಯುದ್ಧ ಗೆಳೆದ. ಈ ರೀತಿ ಆನ್ಸರನ್ನು ನಾವು ಇಲ್ಲಿ ಕೊಡ್ಬೋದಾಗಿದೆ. ಇನ್ನು 10ನೇದಕ್ಕೆ ಆನ್ಸರನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, 10ನೇದಕ್ಕೆ ಆನ್ಸರ್ ಇಸ್ 10ನೇದಕ್ಕೆ ಸತ್ಯ ಅಂದರೆ ಸುಳ್ಳು, ಸ್ವಭಾವ ಅಂದರೆ ಗುಣ. ಇಲ್ಲೇ ಆನ್ಸರ್ ನಿಮ್ಗೆ, ಇಲ್ಲೇ ಆನ್ಸರ್ ಪ್ರತಿಯೊಂದಕ್ಕೂ ಕೂಡ ಇಲ್ಲೇ ಆನ್ಸರ್ ಐತೆ. ಇದನ್ನೇ ನೀವು ಇಲ್ಲಿ ಬರೆಯುವಂಥದ್ದು ಒಂದು ಪ್ರಕ್ರಿಯೆ ಆಗಿದೆ. ಅದನ್ನ ನಾವು ಇಲ್ಲಿ ಆನ್ಸರನ್ನು ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದಿಷ್ಟು 10 ಕ್ವಶನ್ಸ್ ಆಗಿದೆ. ಇನ್ನು ಮುಂದಿನ ಕ್ವಶನ್ಸನ್ನು ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳ. ಇನ್ನು ಇಲ್ಲಿ 11ನೇ ಪ್ರಶ್ನೆನ ಕೊಡಿದರೆ ನೋಡ್ಬೋದು. ಅವಸರದಲ್ಲಿ ಸಭೆ ಕರೆಯುವ ಉದ್ದೇಶವೇನು? ಇಲ್ಲಿ ಆನ್ಸರನ್ನು ನಾವು ಇಲ್ಲೇ ಒಂದು ಪ್ಯಾಸೇಜ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜಲ್ಲಿ ನಾವು ಓದ್ಕೊಂಡು ಇಲ್ಲಿ ಒಂದು ಆನ್ಸರನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲೇ ಆನ್ಸರ್ಸನ್ನು ಇರುವುದು, ಇದನ್ನ ನಾವು ಇಲ್ಲಿ ಬರೆಯುವುದು ಇಷ್ಟೇ. ಆನ್ಸರ್ ಏನೂ ಇಲ್ಲ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಕೊಟ್ಟಿರುವ ಹಾಗೆ ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿಯಾದ ರೀತಿಯಲ್ಲಿ ಆನ್ಸರನ್ನು ಮಾಡುವುದಾಗಿದೆ ವಿದ್ಯಾರ್ಥಿಗೆ. ಇದು 11ನೇ ಪ್ರಶ್ನೆಗೆ. ಇಲ್ಲಿ ಕಾಣಿಸ್ತಿರುವ ಹಾಗೆ ನಿಮಗೆ ಇಲ್ಲಿ ತಾಯಿಯಿಂದ ಹಿಡಿದು, ಓಕೆನಾ, ಇಲ್ಲಿ ಕಳುಹಿಸಿದನು, ತಾಯಿಯಿಂದ ಹಿಡಿದು ಕಳುಹಿಸಿದನು ಅಲ್ಲಿವರೆಗೂ 11ನೇ ಪ್ರಶ್ನೆಗೆ ಆನ್ಸರ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಉದ್ದಟತನದಿಂದ ಪತ್ರ ಬರೆದವರು ಯಾರು ಅಂತ ಇಲ್ಲಿ ಒಂದು ಪ್ರಶ್ನೆನ ಕೇಳಿದರೆ 12ನೇ ಪ್ರಶ್ನೆಗೆ ಆನ್ಸರ್ ಇಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಲೋಹಿಸ್ ಹಟಾಹಿಡ್. ಲೋಹಿಸ್ ಹಟಾಹಿಡ್ ಇದು 12ನೇ ಒಂದು ಪ್ರಶ್ನೆಗೆ ಆನ್ಸರ್ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳ. ಇನ್ನು 13ನೇ ಪ್ರಶ್ನೆಗೆ ನಾವು ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ. 13ನೇ ಪ್ರಶ್ನೆಗೂ ಕೂಡ ಆನ್ಸರ್ ಇಲ್ಲೇ ಇರುವುದು. ಓಕೆನಾ, 13ನೇ ಪ್ರಶ್ನೆಗೆ ಆನ್ಸರ್ ಇಲ್ಲ ಐತೆ ನೋಡಿ. ಇದು ವರ್ಧಮಾನ ಸಿದ್ಧಾಂತ ಅಂತ, ಸಿದ್ಧಾಂತಿ, ವರ್ಧಮಾನ ಸಿದ್ಧಾಂತಿ. ಓಕೆನಾ, 13ನೇ ಪ್ರಶ್ನೆಗೆ ಆನ್ಸರ್ ಇಸ್ ವರ್ಧಮಾನ ಸಿದ್ಧಾಂತಿ. ಓಕೆನಾ, ಇನ್ನು 14ನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿಂದ ಇಲ್ಲಿವರೆಗೂ ಕೂಡ, ಇಲ್ಲಿ ನಾನು ಟಿಕ್ ಮಾಡಿರೋವರೆಗೂ ಕೂಡ ಇದು 14ನೇ ಪ್ರಶ್ನೆಗೆ ಆನ್ಸರ್ ಆಗಿದೆ. ನಾ ಇಲ್ಲಿ ಟಿಕ್ ಮಾಡಿದ್ದೀನಲ್ಲ, ಹಾಡುವಳ್ಳಿ ಶುಭಾಶಯಗಳು, ಅಲ್ಲಿವರೆಗೂ ಕೂಡ 14ನೇ ಪ್ರಶ್ನೆಗೆ ಆನ್ಸರ್ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳ. ಓಕೆನಾ, ಇನ್ನು ಇಲ್ಲೇ 13 ಮತ್ತು 14ನೇ ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ನೋಡಿಬೋದು. 13 ಮತ್ತು 14ನೇ ಪ್ರಶ್ನೆಗೆ ಆನ್ಸರನ್ನು ಅಲ್ಲಿ ತಿಳಿಸಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ದಯವಿಟ್ಟು ಅಲ್ಲಿ ನೀವು ನೋಡ್ಬೋದಾಗಿದೆ. ಇನ್ನು ಮುಂದುವರೆದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ 15ನೇ ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಉತ್ತರವನ್ನು ಬರೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ವಿದ್ಯಾರ್ಥಿಗಳೇ. ಬಿದಿರು ಹೇಗೆ ಬೆಳೆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇ 2 ಲೈನಲ್ಲೇ ಉತ್ತರ ಇದೆ ನೋಡಿ. ಹುಲ್ಲಾಗಿ ಹುಟ್ಟಿ ಬೆಳೆಯುತ್ತಾ ದಿವಿನಾಯಿತು ಅಂತ, ಹುಲ್ಲಾಗಿ ಹುಟ್ಟಿ ಬೆಳೆಯುತ್ತಾ ದಿವಿನಾಯಿತು ಅಂತ ಇದಕ್ಕೆ ಆನ್ಸರ್ ಆಗಿದೆ. ಓಕೆನಾ, 2 ಪದ್ಯಗಳಲ್ಲಿ ಸ್ವಂತ ವಾಕ್ಯಲ್ಲಿ ಉತ್ತರವನ್ನು ಬರೆಯುವಂಥ ಒಂದು ಪ್ರಕ್ರಿಯೆ 15ನೇ ಪ್ರಶ್ನೆಗೆ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು. ಬಿದಿರು ಹೇಗೆ ಬೆಳೆಯಿತು ಎಂಬ ಪ್ರಶ್ನೆಗೆ ಉತ್ತರ ಆಗಿದೆ. ಓಕೆನಾ, ಇನ್ನು ಬಿದಿರಿನ ಉಪಯೋಗ ಮಕ್ಕಳಿಗೆ ತೂಗುವ ತೊಟ್ಟಿಲಾಯಿತು, ಹಿರಿಯರಿಗೆ ಬೆತ್ತವಾಯಿತು ಎಂಬುದು 16ನೇ ಪ್ರಶ್ನೆಗೆ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಮುಂದೆ ಹೋಗೋದಾದರೆ ಇಲ್ಲಿ 17ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡ್ಬೋದಾಗಿ, ಯಾವ ಖುಷಿಯಲ್ಲಿ ಓಡತೊಡಗಿದರು ಅನ್ನೋದಕ್ಕೆ ಉತ್ತರ ಇಲ್ಲ ಐತೆ ನೋಡ್ಬೋದು.
ಒಂದು ಸ್ವಲ್ಪ ದಯಮಾಡಿ. ಇಲ್ಲಿಂದ ಇಲ್ಲಿ ಹೊಳೆ ದಾಟಿದ ಅಲ್ಲಿಂದ ಹಿಡಿದು ಖುಷಿಯಲ್ಲಿ ಓಡತೊಡಗಿದರು. ಹೊಳೆ ದಾಟಿದ ಖುಷಿಯಲ್ಲಿ ಓಡತೊಡಗಿದರು. ಓಕೆನಾ? ಇಷ್ಟೇ ವಿದ್ಯಾರ್ಥಿಗಳ ಇಲ್ಲಿ ನೀವು ನೋಡ್ಬೋದು 17ನೇ ಪ್ರಶ್ನೆಗೆ ಇಷ್ಟೇ ಉತ್ತರವಾಗಿದೆ. ಓಕೆನಾ? ಇದಿಷ್ಟು 17ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು 18ನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳ 18ನೇದು ಇಲ್ಲಿ ಒನ್ನು ಯಾರದ್ದು ಎಂಬುದು ಇಲ್ಲಿ ತಿಳಿಸಿ ಅಂತ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ ಅಂತ ನಂಬೋದು. ಒನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕಾಗಿದೆ ಎಂಬುದು ಇಲ್ಲಿ ಉತ್ತರವಾಗಿದೆ. ಇಲ್ಲಿ ಒಂದು ಅಷ್ಟು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇದಷ್ಟು ಪ್ಯಾಸೇಜನ್ನು ಓದ್ಕೊಂಡು ಇಲ್ಲಿ 2ಕ್ಕೆ ಆನ್ಸರನ್ನು ಬರೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ. ಇದೊಂದು ದೊಡ್ಡ ಪ್ಯಾಸೇಜ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳು. ಇದಿಷ್ಟು ಪ್ಯಾಸೇಜನ್ನು ನೀವು ಓದಲೇಬೇಕಾಗುತ್ತೆ. ಓದಿ ಇಲ್ಲಿ ಆನ್ಸರನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾನು 18ನೇದಕ್ಕೆ ಮಾತ್ರ ಆನ್ಸರನ್ನು ತಿಳಿಸ್ಕೊಟ್ಟಿದ್ದೇನೆ. ಒನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರುವಂಥದ್ದು ಎಂಬುದು ಇಲ್ಲಿ 18ನೇ ಪ್ರಶ್ನೆಗೆ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 19ನೇ ಪ್ರಶ್ನೆ, ಕೇತಮಲ್ಲನ ನಿರ್ಣಯವನ್ನು ನೀವು ಒಪ್ಪುವಿರಾ, ಏಕೆ ತಿಳಿಸಿ ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ನೀವು ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ನೀಡೋದ್ರ ಮೂಲಕ ಇಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳ. ಓಕೆನಾ? ನೋಡಿದ್ರಲ್ಲ ವಿದ್ಯಾರ್ಥಿಗಳು, ಇದಿಷ್ಟು ಇಂದು ನಡೆದಂತಹ ಕನ್ನಡ ಪರೀಕ್ಷೆಯ ಕೀ ಆನ್ಸರ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಕೀ ಆನ್ಸರ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕನ್ನು ಮಾಡಿ. ಇವತ್ತಿನ ಪರೀಕ್ಷೆ ತುಂಬ ಸುಲಭವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸುಲಭವಾಗಿದ್ದರೂ ಕೂಡ ಲೈಕ್ ಮಾಡಿ. ನಿಮಗೆ ಎಕ್ಸಾಮ್ದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಕ್ಸಾಮ್ಸ್ಗೆ ಮಾಡಲ್ ಕ್ವಶನ್ ಪೇಪರು, ಕೀ ಆನ್ಸರ್ಸ್ಗಳನ್ನ ನಾನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡ್ತಾ ಇರ್ತೀನಿ. ದಯವಿಟ್ಟು ಅವೆಲ್ಲವೂ ಕೂಡ ನಿಮಗೆ ಮೆಸೇಜ್ ಮೂಲಕ, ನೋಟಿಫಿಕೇಷನ್ ಮೂಲಕ ಬರಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನು ಒತ್ತೋದ್ರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.